Hello everyone, you are watching News Insights. Let's watch today's news update. ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಮಗೆ ಈ ದಿನ ನಾವೆಲ್ಲರೂ ನಡೆದಿರ್ತಕ್ಕಂಥ ಕಾರಣ ಏನಂತಂದರೆ ಸುಮಾರು 4-5 ದಿನಗಳಿಂದ ಜಾಲತಾಣದಲ್ಲಿ ಬಹಳ ರೋಚಕವಾಗಿ ಓಡಾಡುತ್ತಿರುವ ಒಬ್ಬ ನ್ಯಾಯಾಧೀಶರ ವಿಡಿಯೋವನ್ನು ಆ ವಿಡಿಯೋನಲ್ಲಿ ನಡೆದಂಥ ಸನ್ನಿವೇಶಗಳನ್ನು ತಾವೆಲ್ಲರೂ ನೋಡಿದ್ದೀವಿ. ಆ ವಿಡಿಯೋನಲ್ಲಿ ಒಬ್ಬ ಯುವಕರ ಮೇಲೆ ನ್ಯಾಯಾಧೀಶರು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸ್ತಾ ಶಟ್ ಅಪ್, ಕೀಪ್ ಕ್ವೈಟ್, ಡೋಂಟ್ ಟಾಕ್, ನೀನು ಹೆಂಗೆ ಓಡಾಡ್ತಾ ಇದೆಯಾ, ನೀನು ಹೆಂಗೆ ಜಗತ್ತಿದ್ದೀರ ಓಡಾಡಿದೆ ಅಂತ ನಡೆದಿರುವಂಥ ಪ್ರಸಂಗವನ್ನು ನಾವೆಲ್ಲ ನೋಡಿದ್ದೀವಿ. ಇಡೀ ರಾಜ್ಯದಲ್ಲೇ ಒಬ್ಬ ನ್ಯಾಯಾಧೀಶರು ಅಧಿಕಾರದ ತತ್ವವನ್ನು ಈ ರೀತಿ ಬೆರೀತಾರ, ನ್ಯಾಯಾಧೀಶರಿಗೆ ವರ್ತಿಸ್ತಾರ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದಿದೆ. ಆದ್ದರಿಂದ ನಾವು ಬೆಂಗಳೂರು ವಕೀಲರ ಸಂಘದಿಂದ ಈ ನ್ಯಾಯಾಧೀಶರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು, ನ್ಯಾಯಾಧೀಶರ ಕೆಲಸ ಮಾಡೋದು ಬಿಡಬಾರ್ದು, ಅನರ್ಹರು ಅಂತ ಹೇಳಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ನ್ಯಾಯಾಧೀಶರ ಪರವಾಗಿ ಮಾನವ ವಕೀಲರ ಸಂಘದಲ್ಲಿ ಕೆಲವು ವಕೀಲರು ತಮ್ಮ ಅಹವಾಲನ್ನಿಟ್ಟು ನ್ಯಾಯಾಧೀಶರು ಯಾವ ತಪ್ಪನ್ನು ಮಾಡಿಲ್ಲ, ಇದು ಕೇವಲ ಟ್ಯಾಂಪರ್ಡ್ ವಿಡಿಯೋ, ಸೃಷ್ಟಿತವಾದ ವಿಡಿಯೋ ಅಂತ ಹೇಳಿ ಅವರು ವಾದಿಸ್ತಾ ಇದ್ದಾರೆ. ಈ ದಿನ ಆ ಕೇಸ್ನಲ್ಲಿ ಆ ನ್ಯಾಯಾಧೀಶರನ್ನ ಬಯಸಿಕೊಂಡಂಥ ಯುವಕ ವಿನಯ್ ಇಲ್ಲಿದ್ದಾರೆ. ಆ ನ್ಯಾಯಾಧೀಶರ ಹತ್ರ ಮಾತಿನ ಚಕ್ರವರ್ತಿ ನಡೆಸಿದಂಥ ಅವರ ತಾಯಿ ಇದ್ದಾರೆ, ತಮ್ಮ ಕವಿತಾ. ಹಾಗೂ ಅಲ್ಲಿ ನಡೆದಂಥ ಪ್ರಸಂಗವನ್ನ ಇವರು ಕಟ್ತಾರಂತ ಮನೆ ಮೇಲೆ ಒಬ್ಬ ಪ್ಲಂಬರ್, ಕಾರ್ಪೆಂಟ್ರಿ ಕೆಲಸ, ಪ್ಲಂಬರ್ ಕೆಲಸ ಮಾಡುವಂಥವ್ರು, ನೀರು ಕೊಡೋ ಕೆಲಸ ಮಾಡುವಂಥವ್ರು ವಿಡಿಯೋನಲ್ಲಿ ಹಿಡಿತಾರೆ. ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಎಲ್ಲಿಂದ ತೆಗೆದಿದ್ದಾರೆ, ಅದು ಮನೆ ಕೆಲಸ ಮಾಡ್ತಾ ಇರುವಂತ, ಇವ್ರು ಮನೆ ಕಟ್ಸ್ತಾ ಇರುವಂತ ಲೇಔಟ್ನಲ್ಲಿ ವಿಡಿಯೋ ಹೇಗೆ ನಡೀತದೆ ಅಂತಂದ್ರೆ, ಅವತ್ತಿನ ದಿನ ಈ ಹುಡುಗ ಹೋಗ್ತಾ ಇರ್ತಾನೆ, ಒಂದು ಗಾಡಿ ಸ್ಪೀಡ್ ಆಗ್ತದೆ. ಆಗ ಏನು ಈ ಸ್ಪೀಡ್ ಅಂತ ಇಷ್ಟೇ ಕೇಳೋದು, ಏನು ಈ ಸ್ಪೀಡ್ ಮಾತಾಡೋಲ್ಲ, ಸ್ಪೀಡ್ ಅಂತ ನಮಗೆ ಕೈ ಸಲ ತೋರಿಸ್ತಾರೆ. ಹೋಗಿ ಮನೆ ಹತ್ರ ಹೋಗ್ತಾರೆ, ಕಟ್ಸ್ತಾರೆ, ಮನೆ ತಾಯಿ ಕಟ್ಸ್ತಾ ಇರ್ತಾರೆ, ತಾತ ಅದಕ್ಕೆ ಹಣವನ್ನು ಕೊಟ್ಟು ತಾಯಿ ಕಟ್ಸ್ತಾರೆ. ಮನೆಗೆ ಹೋದಾಗ ಫಸ್ಟ್ ಫ್ಲೋರ್ ಹೋಗಿರ್ತಾರೆ, ಅಷ್ಟೊತ್ತಿಗೆ ಕಾರ್ ವಾಪಸ್ ಬರೋದು, ಬಿಳಿ ಕಾರ್. ನಾವು ನೋಡಿದ್ದೀರ, ನ್ಯಾಯಾಧೀಶರು ಅವರ ಗಂಡ ಇಬ್ಬರು ಇದ್ರು. ಕಾರ್ ವಾಪಸ್ ಬಂದಿದ ತಕ್ಷಣ ಇವನು ಕರೆಸ್ತಾರೆ. ಕರೆಸ್ಬಿಟ್ಟು ಉಳಿದಿದ್ದ ಪ್ರಸಂಗವನ್ನು ನೀವು ಪೂರ್ತಿ ನೋಡಿದ್ದೀರಿ, ನೀವೇನು ನಡೆದಿದೆ. ಇವ್ರನ್ನ ಬೈತಾರೆ, ನಿಲ್ದಿರೋ ಮಾತುಗಳು ಹೇಳ್ತಾರೆ, ನೀವು ಯಾಕೆ ಹೆಲ್ಮೆಟ್ ಹಾಕಿರಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆಗ ಇವ್ರು ಕೇಳ್ತಾನೆ, ನೀವು ಬೆಲ್ಟ್ ಹಾಕಿರಲಿಲ್ವಲ್ಲ ಅಂತ. ಇವತ್ತು ನ್ಯಾಯಾಧೀಶರನ್ನ, ರಾಜಕೀಯದವ್ರನ್ನ ಪ್ರಶ್ನೆ ಮಾಡ್ಬೋದು ನಾವು ಇವತ್ತಿನ ಸಮಾಜದಲ್ಲಿ. ಹೋಗ್ಲಿ ಬಿಡಪ್ಪ, ನಾನು ಬೆಲ್ಟ್ ಹಾಕೋತೀನಿ ಹೇಳ್ತಾರೆ. ಆದರೆ ನ್ಯಾಯಾಧೀಶರ ಕೇಸ್ ಹಾಕ್ಸ್ತೀನಿ. ಇದಾದ್ಮೇಲೆ ಭಾರಿ ಬೈಕು ಇಲ್ಲ ಸ್ಟೇಷನ್ ಒಳಗಡೆ ಕರ್ಕೊಂಡು, ನೀವು ನೋಡಿದ್ರ ಹಿಂದೆ ತೋರಿಸ್ಕೊಂಡು. ಆದರೆ ಒಂದು ದುರ್ವರ್ತನೆ ಅಥವಾ ಅಧಿಕಾರದ ದರ್ಪ ಏನಂತಂದ್ರೆ, ಅಲ್ಲಿ ಒಬ್ಬ PC ಬರ್ತಾನೆ, ಇವ್ರು ಹೊಡಿತಾರೆ ಜೀವಕರಿಗೆ. ಸಾಮಾನ್ಯ ಮನುಷ್ಯರ ಪಾಡನ್ನು ನೋಡಿ ನಮ್ಮ ದೇಶದಲ್ಲಿ, ಅದರಿಂದ ನಾವು ಸ್ವೆಟ್ ಭಯ ಕುದಿಯುತ್ತೇವೆ ಅಂತ. ಒಬ್ಬ PC ಬಂದು ಅವರ ಮಾರ್ಗದರ್ಶನದಲ್ಲಿ ಇರುವಂಥ ಒಬ್ಬ PC ಬಂದು ಇವ್ರನ್ನ ಕಾಪಾಡಬೇಕು. ಸಾರಿ ಕೇಳೋದಕ್ಕೆ ಹೋದಾಗ
ಸಾರಿ ನನ್ನ ದಯವಿಟ್ಟು ಬಿಡಿ ಅಂತ ಕೇಳೋದಕ್ಕೆ ಕಪಾಳ ಬಿಡಿ. ಇದಾದ ನಂತರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಇವನ್ ಸ್ಪೆಕ್ಸ್ ಎಲ್ಲ ಹೋಗುತ್ತೆ, ಮಗನ ಸ್ಪೆಕ್ಸ್ ಹೊರಟೋಗಿದೆ, ಪಾಪ ಫ್ರೆಂಡ್ ಕಾಣಿಸಲ್ಲ ಸ್ಪೆಕ್ಸ್ ಇಲ್ಲದೆ ಇದ್ರೆ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ನಲ್ಲಿ ಸುಮಾರು ಸಾಯಂಕಾಲ 3 ಗಂಟೆ ಆಗಿದ್ದು ಪ್ರಸಂಗ 7:30 8 ಗಂಟೆವರೆಗೂ ಇಟ್ಕೊಂಡು ಕೊನೆಗೆ SI ಒಂದು ಕಾರ್ನಲ್ಲಿ ಜಡ್ಜ್ ಹತ್ರ ಹೋಗ್ತಾರೆ. ಏನ್ ಮಾಡ್ಬೇಕು ಇವ್ರನ್ನ ಅಂತ. ಇವ್ರ ತಾತ ಕೋರ್ಟ್ನಲ್ಲಿ ಕಾಯ್ತಾ ಇರ್ತಾರೆ ಜಡ್ಜಿಗೆ ಕ್ಷಮೆ ಕೇಳೋದು. 7:30ಗೆ ಇವ್ರ ಹೊರಗಡೆ ಬಿಟ್ಕೊಂಡಾಗ SI ಒಬ್ಬ ಹೋಗ್ತಾರೆ. 7 ಗಂಟೆ 6:30 7 ಗಂಟೆ ಒಳಗಡೆ ಹೋಗ್ತಾರೆ. ಅವ್ರು 25,000 ಫೈನ್ ಹಾಕಿ ಅಂತ ಜಡ್ಜ್. ಇದು ನಡೆದಂತ ಪ್ರಸಂಗ. ಇವರು SI ಆಚೆ ಬರ್ತಾರೆ. ಸೊ ಎಂಟೈರ್ SP ಆಫೀಸು ನ್ಯಾಯಾಧೀಶರ ಆಫೀಸ್ ಆಗಿತ್ತು. ಒಬ್ಬ ದೊಡ್ಡ ರೌಡಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ನಾವು, ಮುಂದಿನ ಡೈರೆಕ್ಷನ್ಸ್ ಏನು ಅಂತ ಜೂನಿಯರ್ ಡಿವಿಷನ್ ನ್ಯಾಯಾಧೀಶರು ನೋಡೋದಾಯ್ತು. ಎಂತ ದುಸ್ಥಿತಿಗೆ ಹೋಗಿದೆ ನಮ್ಮ ಒಂದು ಪರಿಸ್ಥಿತಿ. ಆಯಮನ್ ಡೈರೆಕ್ಷನ್ಸ್ ಮೇಲೆ ಬಟ್ ಬಿಟ್ಕೊಡ್ತಾರೆ. ಸರಿ 5,000ಕ್ಕೆ ಸದ್ಯ ಬಿಟ್ಕೊಡ್ರಲ್ಲ ಅಂತ ಹೇಳಿ ಇವರು ಸಾಕಪ್ಪ ಅಂತ ಹೇಳಿ ಮನೆಗೆ ಹೋಗ್ತಾರೆ. 1-2 ದಿನ ಆದ್ಮೇಲೆ ವಿಡಿಯೋ ಎಲ್ಲ ಕಡೆ ಹೋಗ್ತಾರೆ. 3 ದಿನ ಆದ್ಮೇಲೆ ಆ ವಿಡಿಯೋ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿ ಮಾತ್ರಕ್ಕೆ ಆ ಅಮ್ಮ ಮತ್ತೆ 5 ದಿನ ಆದ್ಮೇಲೆ ರಾತ್ರಿ 9 ಗಂಟೆಗೆ ಪೊಲೀಸ್ ಜೀಪ್ ಮನೆ ಬರೋದು. 5 ದಿನ ಆದ್ಮೇಲೆ 10 ಗಂಟೆ ಏನಪ್ಪ ಇದು ಪೊಲೀಸ್ ಜೀಪ್ ನಮ್ಮ ಮನೆ ಹತ್ರ ಬಂತು ಅಂತಂದ್ರೆ, ಮೇಡಮ್ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ತಕ್ಷಣ ಇವರು ಮನೆಗೆ ಹೋಗ್ತಾರೆ. ಇದು ಸ್ಟೇಷನ್ಗೆ ಹೋಗ್ತಾರೆ. ಆಗ ವೆಂಕಟೇಶ್ವರ ನೋಡ್ರು ಪಾಪ ಭಾಳ ಹಿರಿಯರು ಮಾಡೋದು. ಅವ್ರ ಫ್ರೆಂಡ್ ಹೇಳ್ತಾರೆ, ನೀವು ಜೀಪ್ ಹೋಗುವಂಥ ಮನುಷ್ಯ ಅಲ್ಲ, ಜೀಪ್ನಲ್ಲಿ ಬನ್ನಿ ನಮ್ಮ ಕಾರ್ ಹೋಗೋಣ. ಲಕ್ಷ್ಮೀನಾರಾಯಣ ಕೆಲಸ ನೆರವೇರಿಸ್ತಾರೆ ಅಂತ ಜೂನಿಯರ್ ಜಡ್ಜ್ ಆ ಅಮ್ಮ ಹೇಳ್ತಾರೆ, ದಯವಿಟ್ಟು ಸಾರಿ ಅಂತ ಹೇಳ್ಕೊತಾರೆ. ಸಾರಿ ಇಲ್ಲ ಏನಿಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ಹೊರಗಡೆ ಹೋದ್ಮೇಲೆ ದಯವಿಟ್ಟು ಯೋಚನೆ ಮಾಡಿ ಮಾಧ್ಯಮ ಮಿತ್ರರೇ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೇಳಬೇಕಾಗಿರೋ ಒಂದು ಸಂಗತಿ ಇದು. ಆವತ್ತು ರಾತ್ರಿ 9 ಗಂಟೆ ಇವ್ರನ್ನ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು. 10 ಗಂಟೆ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು. ತಾತ ಮೊಮ್ಮಗ ಇಬ್ಬರನ್ನ ಮಾರನೇ ದಿನ 5 ಗಂಟೆ 6 ಗಂಟೆವರೆಗೂ ಇಟ್ಕೊಳ್ತಾರೆ ಸ್ಟೇಷನ್. ರಾತ್ರಿ ಇದು ಘಟನೆ ನಡೆದಂತ 5ರ ನಂತರ ಆ ಅಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಜಡ್ಜೆ ಕಂಪ್ಲೇಂಟ್ ಕೊಡೋದು ಪ್ರಿಯಾಕಾರರು ಅದೇ ಕಂಪ್ಲೇಂಟ್ ಕೊಡ್ತಾರೆ, ಯಾರು ನನಗೆ ಸನ್ನೆ ಮಾಡುವಂತ ಅಂತ ಹೇಳ್ತಾರೆ. 5 ದಿನ ಆದಮೇಲೆ ಒಳಗಡೆ ಹಾಕಿ ಮಾರನೇ ದಿನ 6 ಗಂಟೆವರೆಗೂ ಇಟ್ಕೊಂಡು ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅವರು ಬೇರೆಯವರು ಅಫೆನ್ಸ್ ಅಂತೇಳಿ ಕಳಿಸ್ತಾರೆ. ಇದರಲ್ಲಿ ತಾತನ ಮೇಲೆ ಏನು ಅಪವಾದ, ನೀನು ವಿಡಿಯೋ ಮಾಡಿ ಇದನ್ನೆಲ್ಲ ಕಡೆ ಕಳಿಸಿದೆ, ಇದು ಕ್ರೈಮ. ಮಾಧ್ಯಮ ಮಿತ್ರರೇ, ಇದು ಕ್ರೈಮ್ ಆದರೆ ನಾವೆಲ್ಲ ದಿನಕ್ಕೆ ಫಾರ್ವರ್ಡ್ ಮಾಡೋದು ಕ್ರೈಮ್. ಒಬ್ಬ ಜಡ್ಜ್ ನಿಜವಾಗಿಯೂ ಬಂದು ಸಾರ್ವಜನಿಕರನ್ನು ಬೈದಾಗ, ಸಾಮಾನ್ಯ ಮನುಷ್ಯನ ಬೈದಾಗ ಆ ತುಡುಗನ್ನ ನಾವು ಪಬ್ಲಿಕ್ ಕೊಡೋದು ಕ್ರೈಮ. ಏನು ಕ್ರೈಮ್ ಆಗಿದೆ ಸರ್? ಒಬ್ಬ ವಯಸ್ಸಾಗಿರೋ ಪ್ರಜೆನ ಬೆಳಗಾವಿ ಒಂದು ಸ್ಟೇಷನ್ನಲ್ಲಿ ಇಟ್ಟು ಇಷ್ಟೊಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತದೆ. ಇವನ ಹತ್ರ ನಮ್ಮ ವಿನಯ್ ಹತ್ರ ಯುವಕ ಇಂಜಿನಿಯರಿಂಗ್ ಸ್ಟೂಡೆಂಟು ವಿನಯ್ ಹತ್ರ ವಿಡಿಯೋ ಮಾಡಿಸಿ ಪೋಸಿಬಲ್ ವಿಡಿಯೋ ಮಾಡಿಸಿ ಸ್ಟೇಷನ್ನಲ್ಲಿ ನಾನು ಇದು ಮಾಡಿಲ್ಲ, ಜಡ್ಜೆ ಒಳ್ಳೆಯವರು, ಅವ್ರು ಏನೂ ಮಾಡಿಲ್ಲ, ವಿಡಿಯೋದಲ್ಲಿ ಇದ್ದಂಗಿಲ್ಲ ಅಂತ ಮಾಡಿಸ್ತಾರೆ. ಇವೆಲ್ಲವನ್ನೂ ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ನ್ಯಾಯ ಸಿಗುತ್ತೆ ಅವರಿಂದ ಅನ್ನೋದು ಗ್ಯಾರಂಟಿ ಇಲ್ಲ. ಎರಡನೇದಾಗಿ ಈ ಎಲ್ಲ ವಿಷಯವನ್ನು ಅವರು ನೀವು ಪ್ರಶ್ನೆ ಕೇಳಿರೋನ್ನ ಅವ್ರು ಮಾತಾಡ್ತಾರೆ, ಅವ್ರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾರೆ. ಮರ್ಯಾದೆ ಪ್ರಶ್ನೆ ಬರುತ್ತೆ. ಅಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ನೀವು ಆ ವಿಡಿಯೋ ನೋಡಿದ್ರೆ ಜೊತೆಗಿಂತ ಗಂಡ ಡೈರೆಕ್ಷನ್ ಕೊಡ್ತಾರೆ. ಏನು ಹೇಳ್ತಾರೆ, ಯು ಟೇಕ್ ಹಿಮ್ ಟು ದ ಸ್ಟೇಷನ್, ಬುಕ್ ಹಿಮ್,
ಸೆಕ್ಷನ್ ಬುಕ್ ಮಾಡಿ, ಇದು ಬುಕ್ ಮಾಡಿ, ಗಂಡ ಡೈರೆಕ್ಷನ್ ಕೊಡ್ತಾರೆ. ಆಮೇಲೆ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ನ್ಯಾಯಾಧೀಶರನ್ನ ಪೊಲೀಸರು ನ್ಯಾಯಾಧೀಶರನ್ನ ಬಹಳ ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ. ನಾವು ಪೊಲೀಸರನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ. ನ್ಯಾಯಾಧೀಶರು ಹೇಳೋದನ್ನು ಮಾಡಿದ್ದಾರೆ, ಆದರೆ ದುರ್ವರ್ತನೆ ನ್ಯಾಯಾಧೀಶರು ಉಪಯೋಗಿಸಿರೋರು ಪೊಲೀಸರು. ಆದ್ದರಿಂದ ಸ್ನೇಹಿತರೆ, ಈಗ ವೆಂಕಟೇಶನ್ ಅವರು ಪೂರ್ಣವಾಗಿ ಹೇಳ್ತಾರೆ, ನಮಗೆ ಈ